ಪ್ರಾರಂಭ ಮಾಡ್ಬೋದು ಆಚಾರ್ಯ? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತರ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಿನ್ನೆ ಭಗವಂತನನ್ನ ವರ್ಣಕಾಲದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಜ್ಯಜ. ಯಾರು ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾರೆ ಅವರು ಭಗವಂತನನ್ನು ಸೇರ್ತಾರೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೈವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಮರಣಕಾಲದಲ್ಲಿ ಯಾವ ಯಾವ ಪದಾರ್ಥವನ್ನ ಸ್ಮರಿಸಿ ಶರೀರ ತ್ಯಾಗ ಮಾಡ್ತಾರೋ ಅದನ್ನೇ ಅವರು ಮರಣೋತ್ತರದಲ್ಲಿ ಪಡೀತಾರೆ. ಆದ್ರಿಂದ ಮರಣಕಾಲದಲ್ಲಿ ಭಗವಂತನನ್ನ ಬಿಟ್ಟು ಬೇರೆ ಬೇರೆ ವಸ್ತುಗಳನ್ನ ನಾವು ಬೇರೆ ಬೇರೆ ವ್ಯಕ್ತಿಗಳನ್ನ ಚಿಂತನೆ ಮಾಡ್ತಾ ಇದ್ರೆ ಬೇರೆ ಬೇರೆ ವ್ಯಕ್ತಿಗಳನ್ನ ಅವರ ಬೇರೆ ಬೇರೆ ಲೋಕಗಳನ್ನ ಪಡಿತೇವೆ. ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ರೆ ಭಗವಂತನನ್ನ ಹೊರ ಸೇರ್ತೇವೆ ಎಂಬ ಅಂಶವನ್ನು ಹೇಳ್ತಾ, ಆದ್ರಿಂದ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ, ಎಲ್ಲ ಕಾಲದಲ್ಲೂ ನಿನ್ನ ಮನಸ್ಸನ್ನ ಮತ್ತು ಬುದ್ಧಿಯನ್ನ ನನ್ನಲ್ಲಿ ಇಟ್ಟು ಎಲ್ಲ ಕಾಲದಲ್ಲೂ ನನ್ನನ್ನು ಸ್ಮರಣೆ ಮಾಡು ಹಾಗೆ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನನ್ನ ಪೂಜಾ ರೂಪವಾಗಿ ಯುದ್ಧವನ್ನ ಮಾಡು, ಆಗ ಮಾಮೇವ ಯಶಸ್ಸಿ, ನನ್ನನ್ನೇ ನೀನು ಹೋಗಿ ಸೇರ್ತಿ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಆ ಭಗವಂತನನ್ನ ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕವಿಂ ಪುರಾಣಂ ಅನುಶಾಸಿತಾನಂ ಅನೋರಣೀಯಾಂಶ ಮನುಸ್ಮರೇತ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ್ಃ ಪರಸ್ತಾತ್. ಇದೆಲ್ಲ ನಿನ್ನೆ ಆಗಿರೋ ಶ್ಲೋಕಗಳು. ಪರಮಾತ್ಮ ಸರ್ವಜ್ಞನಾದ್ದರಿಂದ ಅವನನ್ನು ಕವಿ ಎಂದು ಕರೀತಾರೆ. ಅವನು ಅನಾದಿಯಾಗಿದ್ದಾನಾದ್ರಿಂದ ಅವನನ್ನು ಪುರಾಣ ಅಂತ ಹೇಳ್ತಾರೆ. ಜಗತ್ತಿಗೆ ಉಪದೇಶವನ್ನು ಮಾಡ್ತಕ್ಕಂಥವನಾದ್ರಿಂದ ಅವನನ್ನು ಅನುಶಾಸಿತ ಕರೀತಾರೆ. ಅವನು ಅಣುವಿಗಿಂತಲೂ ಅಣುವಾಗಿ ಇದ್ದಾನೆ ಮತ್ತು ಅನುಸ್ಮರ ಅಂತಹ ಪರಮಾತ್ಮನನ್ನ ಸರ್ವಸ್ವ ಧಾತಾರಂ, ಎಲ್ಲದಕ್ಕೂ ಧಾರಕನೂ ಹೌದು ಪೋಷಕನೂ ಹೌದು. ಅಚಿಂತ್ಯ ರೂಪಂ, ಯಾರಿಗೂ ಪೂರ್ತಿ ತಿಳಿಯಲಾಗದ ರೂಪದವನು. ಆದಿತ್ಯವರ್ಣಂ, ಸೂರ್ಯನಂತೆ ಹೊಳೆಯುವಂಥವನು. ತಮಸಃ ಪರಸ್ತಾತ್, ತಮಸ್ಸಿನ ಆಚೆ ಇರತಕ್ಕಂಥವನು. ತಮಸ್ಸು ಅಂತಂದ್ರೆ ಪ್ರಕೃತಿಗೆ ಹೌದು ಮೃತ್ಯುವೂ ಹೌದು. ಪ್ರಕೃತಿಯನ್ನು ಮೀರಿ ನಿಂತವನು, ಮೃತ್ಯುವಿನ ಸ್ಪರ್ಶವೇ ಇಲ್ಲದೆ ಇರತಕ್ಕಂಥವನು. ಅಂಥ ಭಗವಂತನನ್ನ ಮರಣಕಾಲದಲ್ಲಿ ಭಕ್ತಿಯಿಂದ ಯೋಗ ಬಲದಿಂದ ಪ್ರಾಣವಾಯುವನ್ನ ನಿರೋಧ ಮಾಡಿಕೊಂಡು ಸ್ಥಿರವಾದ ಮನಸ್ಸಿನಿಂದ ಯಾರು ಸ್ಮರಣೆ ಮಾಡ್ತಾರೆ ಅವನು ಪರಮಪುರುಷನಾದ ಭಗವಂತನನ್ನೇ ಹೊಂತಾನೆ. ಪ್ರಯಾಣ ಕಾಲೇ ಮನಸ ಅಚಲೇನ ಭಕ್ತ್ಯಾಯುಕ್ತ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಇವತ್ತಿನ ಶ್ಲೋಕ. ಪ್ರಯಾಣ ಕಾಲೇ ಅಂದ್ರೆ ದೇಹತ್ಯಾಗ ಮಾಡುವ ಕಾಲದಲ್ಲಿ ಮನಸ ಅಚಲೇನ, ಅಚಲವಾದ ಮನಸ್ಸಿನಿಂದ ಮತ್ತು ಭಕ್ತ್ಯಾಯುಕ್ತ, ಭಕ್ತಿಯಿಂದ ಕೂಡಿದವನಾಗಿ ಯೋಗ ಬಲದಿಂದ ಅವನು ರೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್, ಎರಡು ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವಾಯುವನ್ನ ನಿಲ್ಲಿಸಿ ಸ್ಥಿರವಾದ ಮನಸ್ಸಿನಿಂದ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವನ ಪರಮಪುರುಷನಾದ
ನನ್ನನ್ನೇ ಸೇರ್ತಾನೆ. ಸತಂ ಪರಂ ಪುರುಷ ಉಪೈತಿ ದಿವ್ಯಂ, ಆ ದಿವ್ಯ ಪುರುಷನನ್ನ ಹೋಗಿ ಸೇರ್ತಾನೆ ಅಂತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತಮಸಃ ಪರಸ್ತಾತ್ ಅಂದ್ರೆ ಒಂದರ್ಥ, ತಮಸ್ಸು ಅಂದ್ರೆ ಪ್ರಕೃತಿ, ಪ್ರಕೃತಿಯನ್ನು ಮೀರಿ ನಿಂತವನು ಅಂತ ಒಂದರ್ಥ. ತಮಸ್ಸು ಅಂದ್ರೆ ಮೃತ್ಯುವನ್ನು ಮೀರಿ ನಿಂತವನಾದ್ರಿಂದ ಅವನನ್ನ ತಮಸಸ್ಸು ಪಾರೇ ಅಂತ ವೇದದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಗ ಬಲದಿಂದ ಎರಡು ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸಿ ಅನ್ನುವ ಶಬ್ದಗಳನ್ನು ಹೇಳಿದ್ದಾರಲ್ಲ, ಇದೆಲ್ಲ ಏನನ್ಸುತ್ತೆ ಅಂದ್ರೆ ಯೋಗ ಮಾರ್ಗದಲ್ಲಿ ಇರತಕ್ಕಂಥವರಿಗೆ ಇದು ಸಾಧ್ಯ. ಯೋಗಾನುಷ್ಠಾನ ಬಲ್ಲವರು ಮಾತ್ರ ಭಗವಂತನನ್ನ ಸ್ಮರಿಸಿ ಮರಣೋತ್ತರದಲ್ಲಿ ಸೇರಬಹುದು. ಯೋಗಾನುಷ್ಠಾನ ಅವನ ಪರಿಚಯ ಇಲ್ಲದೆ ಇರತಕ್ಕಂಥವರು ಭಗವಂತನ ಹೊಂದಲಿಕ್ಕೆ ಆಗಲ್ವೋ ಏನೋ ಅಂತ ಒಂದು ಸಂಶಯ ಬರುತ್ತೆ. ಅದಕ್ಕೆ ಆಚಾರ್ಯರು ಭಾಷೆಗಳು ಹೇಳ್ತಾರೆ, ವಾಯುಜಯಾದಿ ರಹಿತಾನಾಮಪಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಂಪೂರ್ಣಾನಾಂ ಭವತ್ಯೇವ ಮುಕ್ತಿ. ಪ್ರಾಣಾಯಾಮದ ಮೂಲಕ ಪ್ರಾಣಜಯ, ಯೋಗಾನುಷ್ಠಾನ ಇವುಗಳನ್ನ ಮಾಡದೇ ಇದ್ದವರು ಕೂಡ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿಂದ ತುಂಬಿದ್ರೆ ಅವರಿಗೂ ಮೋಕ್ಷ ಆಗತ್ತೆ. ತದ್ವತಾಂತೂ ಈಶತ್ ಜ್ಞಾನಾದಿ ಅಸಂಪೂರ್ಣಾನಾಮಪಿ ನಿಪುಣಾನಾಂ ತದ್ಬಲಾತ್ ಕಥಂಚಿತ್ ಭವತಿ ಇತಿ ವಿಶೇಷ. ಹಾಗಾದ್ರೆ ಯೋಗಾನುಷ್ಠಾನ ಮಾಡಿಕೊಂಡು ಯೋಗ ಬಲದಿಂದ ಧ್ಯಾನ ಮಾಡಿ ಭಗವಂತನನ್ನು ಸೇರುವುದಕ್ಕೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಪೂರ್ಣವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಪಡೆಯುವ ಮುಕ್ತಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಈಶತ್ ಅಂದ್ರೆ ಯೋಗ ಮಾರ್ಗದಲ್ಲಿ ನಿಪುಣರಾದವರು, ಅವರಲ್ಲಿ ಜ್ಞಾನ ಭಕ್ತಿಯಾದಿಗಳು ಸ್ವಲ್ಪ ಇದ್ರೂ ಕೂಡ ಯೋಗ ಸಾಮರ್ಥ್ಯದಿಂದ ಮನಸ್ಸನ್ನ ಹತೋಟಿಲಿಟ್ಟುಕೊಳ್ಳಲು ಬರೋದ್ರಿಂದ ಅವರು ಬೇಗ ಭಗವಂತನನ್ನ ಧ್ಯಾನ ಮಾಡಿ ಭಗವಂತನನ್ನ ಸೇರ್ತಾರೆ. ಆದರೆ ಪೂರ್ಣವಾದ ಮುಕ್ತಿ ಅಂತ ಅವರಿಗೆ ಸಿಗೋದಿಲ್ಲ, ಅಲ್ಪ ಮುಕ್ತಿ ಅವರಿಗೆ ಸಿಗೋದು. ಆದರೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಪೂರ್ಣವಾಗಿ ಪಡೆದು ಅವರು ಇವರಿಗಿಂತ ಸ್ವಲ್ಪ ತಡವಾಗಿ ಭಗವಂತನನ್ನ ಸೇರಿದರೂ ಕೂಡ ಅವರ ಮುಕ್ತಿ ಶ್ರೇಷ್ಠವಾದ ಮುಕ್ತಿ, ಅವರ ಯೋಗ್ಯತೆಗೆ ಪೂರ್ಣವಾದ ಮೋಕ್ಷವನ್ನು ಅವರು ಪಡೆಯುತ್ತಾರೆ. ಅದನ್ನ ವ್ಯಾಸಯೋಗ ಅನ್ನುವ ಗ್ರಂಥದ ಆಧಾರವನ್ನು ಕೊಟ್ಟು ಹೇಳ್ತಾರೆ. ಸಂಪೂರ್ಣಾನಾಂ ಭವೇನ್ ಮೋಕ್ಷ ವಿರಕ್ತಿ ಜ್ಞಾನ ಭಕ್ತಿ ನಿಯಮೇನ. ಅಂದ್ರೆ ಜ್ಞಾನ ಭಕ್ತಿ ವಿರಕ್ತಿಗಳಿಂದ ಪೂರ್ಣರಾದಂತಹ ಸಾಧಕರು ಅವರು ಯೋಗಾನುಷ್ಠಾನಗಳ ಮಾರ್ಗವನ್ನು ತಿಳಿಯದೇ ಇದ್ದರೂ ಅವರ ನಿಯಮೇನ ಮೋಕ್ಷವನ್ನು ಪಡೀತಾರೆ. ಆದರೆ ತಥಾಪಿ ಈರಜಯಾದಿ ಹಿತಯೋಗಿನ ವಶ್ಯತ್ವಾತ್ ಮನಸ್ಸು ಈಶತ್ ಪೂರ್ವಮಪಿ ಆಪ್ಯತೆ ಧ್ರುವಂ. ಪ್ರಾಣಜಯಾದಿ ಯೋಗ ಮಾರ್ಗಗಳಲ್ಲಿ ನಿಪುಣರಾದವರು ಅವರು ಸ್ವಲ್ಪ ಜ್ಞಾನಾದಿಗಳಿದ್ರೂ ಕೂಡ ಯೋಗದ ಸಾಮರ್ಥ್ಯದಿಂದ ಮನಸ್ಸನ್ನ ಅವರು ಹತೋಟಿಗೆ ಬರೋದ್ರಿಂದ ಅವರು ಬೇಗ ಭಗವಂತನನ್ನು ಸೇರ್ತಾರೆ. ಆದರೆ ಬೇಗ ಭಗವಂತನನ್ನು ಸೇರಿದ್ರು ಕೂಡ ಆ ಮುಕ್ತಿ ಅಲ್ಪವಾದ ಮುಕ್ತಿ. ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಪೂರ್ಣತೆಯನ್ನು ಪಡೆದು ಅಂದ್ರೆ ಅವರವರ ಯೋಗಾನುಸಾರವಾದ ಪೂರ್ಣತೆಯನ್ನು ಪಡೆದು ಭಗವಂತನನ್ನು ಸೇರುವುದಿಲ್ಲ, ಆ ಭಗವತ್ ಪ್ರಾಪ್ತಿಯೇ ಯೋಗ್ಯವಾದ ಪೂರ್ಣವಾದ ಪ್ರಮಾಣದ ಭಗವತ್ ಪ್ರಾಪ್ತಿ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ನೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಇದೇ ಶ್ಲೋಕ ಕಾಠಿಕೋಪನಿಷತ್ತಿನಲ್ಲಿ ಕೂಡ ಯಮದೇವರು ಹೇಳ್ತಕ್ಕಂತಹ ಶ್ಲೋಕ ಬರುತ್ತೆ. ಗೀತೆಯನ್ನು ಕೂಡ ಅದನ್ನ ತಿಳಿಸ್ತಾ ಇದ್ದಾರೆ. ಉಪನಿಷತ್ತಿನ ಸಾರ ಗೀತೆ ಆದ್ದರಿಂದ ಉಪನಿಷತ್ತಿನ ವಾಣಿಯು ಕೂಡ ಇಲ್ಲಿ ಗೀತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಭಗವಂತನನ್ನ ಏನು ಹೋಗಿ ಯೋಗಾಭ್ಯಾಸದಿಂದ ವಾಯುದೇವನ ಸಂಪಾದನೆ ಮಾಡಿದವರು ಮರಣಕಾಲದಲ್ಲಿ ಮಾಡಬೇಕಾದ ಕರ್ತವ್ಯವನ್ನ ಮತ್ತು ಆಗ ಧ್ಯಾನಿಸಬೇಕಾದ ಭಗವತ್ ಸ್ವರೂಪವನ್ನು ಕೂಡ ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಯದಕ್ಷರಂ ವೇದವಿದೋ ವದಂತಿ. ಹಾಗೆ ಅಂದ್ರೆ ಮೋಕ್ಷಾಪೇಕ್ಷಿಗಳಾದ ಸಾಧಕರು ಭಗವಂತನನ್ನ ಅಕ್ಷರ ಅಂತ ಅವರು ಅಕ್ಷರನಾದ ಭಗವಂತನನ್ನ ಉಪದೇಶ ಮಾಡ್ತಾರೆ, ತಿಳ್ಕೊಳ್ತಾರೆ. ಅಂದ್ರೆ ಅವನಿಗೆ ಪದ ಅಂತ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಅಂತಿದೆ. ಆ ಪದವನ್ನು ಹೇಳ್ತೇನೆ ಅಂದ್ರೆ ಅಕ್ಷರಗಳ ಗುಂಪಿನ ಪದವನ್ನು ಹೇಳ್ತೇನೆ ಅಂತ ಅರ್ಥ ಅಲ್ಲ.
ಈ ಪದ ಅಂದ್ರೆ ಭಗವಂತ ಅಂತ ಅರ್ಥ. ಯಾಕೆ ಅಂದ್ರೆ ನಾರದ ಪುರಾಣದಲ್ಲಿ ಈಯಸೇ ಪದಮಿತ್ಯೇವ ಮುನಿವಿಹಿ ಪದ್ಯಸೇ ಯತಃ. ಪದಗತ ಒಂದು ಧಾತು, ಅದು ಪದಧಾತುವಿಗೆ ಹೋಗಿ ಸೇರುವುದು ಅಂತ ಅರ್ಥ. ಆದ್ರಿಂದ ಎಲ್ಲ ಜ್ಞಾನಿಗಳು ಯಾರನ್ನ ಸೇರ್ತಾರೆ ಆದ್ರಿಂದಲೇ ಭಗವಂತನಿಗೆ ಪದ ಅಂತ ಹೆಸರು. ಆದ್ರಿಂದ ಪದ ಅಂದ್ರೆ ಭಗವಂತ ಅಂತ ಅರ್ಥ ಇದೆ. ಮತ್ತು ಯದಕ್ಷರಂ ಅಂದ್ರೆ ವೇದವನ್ನ ಬಲ್ಲಂಥವರು ಯಾವುದನ್ನ ಅಕ್ಷರ ಅಂತ ಹೇಳ್ತಾರೆ. ಅಕ್ಷರ ಅಂದ್ರೆ ನಾಶರಹಿತ ಅಂತ ಯಾವ ತತ್ವವನ್ನ ಹೇಳ್ತಾರೆ. ಅಕ್ಷರ ಅಂತಂದ್ರೆ ಅನೇಕ ಅರ್ಥಗಳಿವೆ. ಅಕ್ಷ ಅಂತ ಪದ ವಿಭಾಗ ಮಾಡಿಕೊಂಡ್ರೆ, ಅಕ್ಷ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳ ಒಳಗೆ ಇದ್ದುಕೊಂಡು ಇಂದ್ರಿಯಗಳ ಮೂಲಕ ಎಲ್ಲ ವಿಷಯಾನುಭವವನ್ನ ತಂದುಕೊಟ್ಟು ಅದರ ಸಾರವನ್ನ ಅನುಭವಿಸ್ತಕ್ಕಂಥವನು. ಆದ್ದರಿಂದ ಅವನಿಗೆ ಅಕ್ಷರ ಅಂತ ಹೆಸರು. ಆ ಇಂದ ಕ್ಷವರೆಗೆ ಎಲ್ಲ ಅಕ್ಷರಗಳಿಂದ ಪ್ರತಿಪಾದ್ಯನಾಗಿ ರಮಿಸುವವನಾದ್ರಿಂದಲೂ ಅವನಿಗೆ ಅಕ್ಷರ ಅಂತ ಹೆಸರು. ಆ ಕ್ಷರ ಅಂದ್ರೆ ನಾಶರಹಿತನಾಗಿದ್ದಾನಾದ್ರಿಂದ ಅವನಿಗೆ ಅಕ್ಷರ ಅಂತ ಹೆಸರು. ಯಾವ ತತ್ವವನ್ನ ವೇದವನ್ನ ಬಲ್ಲಂಥವರು ಅವಿನಾಶಿ ಅಂತ ಹೇಳ್ತಾರೆ. ವಿಶಂತಿ ಯತಯೋ ವೀತರಾಗಾಹ. ವೀತರಾಗಾಹ ಅಂದ್ರೆ ರಾಗ ಅಂದ್ರೆ ಕಾಮಾದಿಗಳು. ಕಾಮಾದಿ ದೋಷಗಳನ್ನ ಬಿಟ್ಟಂತಹ ಯತೀನ ಯತಯ ಅಂದ್ರೆ ಪ್ರಯತ್ನಶೀಲರಾದಂತಹ ಸಾಧಕರು ವಿಶಂತಿ ಯಾವ ತತ್ವವನ್ನ ಹೋಗಿ ಪ್ರವೇಶ ಮಾಡ್ತಾರೆ. ಇಚ್ಛಂತಹ ಬ್ರಹ್ಮಚರ್ಯಂ ಚರಂತಿ. ಯಾವುದನ್ನ ಬಯಸಿಕೊಂಡು ಬ್ರಹ್ಮಚರ್ಯವನ್ನ ಅನುಷ್ಠಾನ ಮಾಡ್ತಾರೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ. ಆ ಭಗವತ್ ಸ್ವರೂಪವನ್ನ ಮರಣ ಕಾಲದಲ್ಲಿ ಹೇಗೆ ಸ್ಮರಣೆ ಮಾಡಬೇಕು ಅನ್ನೋದನ್ನ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಇದ್ದಾರೆ. ಇಲ್ಲಿ ಬ್ರಹ್ಮಚರ್ಯಂ ಚರಂತಿ ಅಂದ್ರೆ ಯಾರ ಅನುಗ್ರಹವನ್ನು ಬಯಸಿ ಬ್ರಹ್ಮಚರ್ಯವನ್ನ ಅನುಷ್ಠಾನ ಮಾಡ್ತಾರೆ ಅಂತ ಒಂದು ಮಾತು ಬರ್ತಾ ಇದೆ. ಬ್ರಹ್ಮಚರ್ಯ ಅಂತಂದ್ರೆ ನಮಗೆ ಗೊತ್ತಿರುವ ಸ್ಥೂಲವಾದ ಅರ್ಥ ಮದುವೆ ಮಾಡಿಕೊಳ್ಳದೆ ಇರಬಹುದು ಅಂತ. ಮದುವೆ ಮಾಡಿಕೊಂಡವರು ಕೂಡ ಬ್ರಹ್ಮಚರ್ಯದಿಂದ ಇರಬೇಕು. ಅದರ ಶಾಸ್ತ್ರದಲ್ಲಿ ಹೇಳ್ತಾರೆ. ಮದುವೆ ಆಗದೇ ಇರೋದೇ ಬ್ರಹ್ಮಚರ್ಯ ಅಲ್ಲ. ಮತ್ತೆ ಹಾಗಾದ್ರೆ ಬ್ರಹ್ಮಚರ್ಯ ಅಂದ್ರೆ ಏನರ್ಥ? ಒಂದು ಸುಂದರವಾದ ಅರ್ಥವನ್ನ ಆಚಾರ್ಯ ಈ ಸಂದರ್ಭದಲ್ಲಿ ಗೀತಾ ತಾತ್ಪರ್ಯ ಹೇಳ್ತಾರೆ. ಮನ ಆದೀನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ. ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ಬ್ರಹ್ಮನಲ್ಲಿ ತೊಡಗಿಸುವುದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಇದು ಬ್ರಹ್ಮಚರ್ಯ ಶಬ್ದದ ನಿಜವಾದ ಅರ್ಥವನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ಬ್ರಹ್ಮನಲ್ಲಿ ತೊಡಗಿಸುವುದು, ಅದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಆ ಭಗವಂತ ಅಕ್ಷರ ಅಂತ ವೇದವನ್ನು ಬಲ್ಲಂಥವರೆಲ್ಲ ಯಾವುದನ್ನ ಅಕ್ಷರ ಅಂತ ಕರೀತಾರೆ ಹೇಳ್ತಾರೆ. ಕಾಮಾದಿ ರೋಗಗಳನ್ನ ಕಳ್ಕೊಂಡಂಥವರು, ಸಾಧನೆಯ ಪ್ರಯತ್ನಶೀಲರಾದವರು ಯಾವ ತತ್ವವನ್ನು ಹೋಗಿ ಸೇರ್ತಾರೆ. ಯಾರ ಅನುಗ್ರಹವನ್ನು ಬಯಸಿ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡ್ತಾರೆ ಸಾಧಕರು, ಆ ಭಗವತ್ ಸ್ವರೂಪವನ್ನ ನಿನಗೆ ಸಂಗ್ರಹವಾಗಿ ಹೇಳ್ತೇನೆ. ಮರಣ ಕಾಲದಲ್ಲಿ ಹೇಗೆ ಸ್ಮರಣೆ ಮಾಡಬೇಕು ಅನ್ನೋದನ್ನ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಇದ್ದಾರೆ ಭಗವಂತ. ಏನ್ ಹೇಳ್ತಾರೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗ ಧಾರಣಾನ್ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯತ್ ಪ್ರಯಾತಿ ತ್ಯಜಂ ದೇಹಂ ಸ್ವಯಾತಿ ಪರಮಾಂಗತಿಂ. ಸರ್ವದ್ವಾರಾಣಿ ಸಂಯಮ್ಯ ಅಂತ ಇದ್ದಾರೆ. ಅಂದ್ರೆ ಸುಷುಮ್ನಾ ನಾಡಿಯನ್ನ ಪ್ರಾಣವಾಯು ಸಂಚಾರಕ್ಕೋಸ್ಕರ ಸುಷುಮ್ನಾ ನಾಡಿ ಒಂದನ್ನು ಬಿಟ್ಟು ಬೇರೆ ಎಲ್ಲ ನಾಡಿಗಳನ್ನ ನಿರೋಧಿಸಬೇಕು ಅಂತ. ಬ್ರಹ್ಮನಾಡಿಯ ಹೊರತು ಬೇರೆ ನಾಡಿಗಳಿಂದ ಪ್ರಾಣವಾಯು ಹೋಗಬಾರದು. ಹಾಗಾಗಿ ಎಲ್ಲ ಬೇರೆ ನಾಡಿಗಳನ್ನೆಲ್ಲ ಮುಚ್ಚಿ ಪ್ರಾಣವಾಯುವಿನ ಸಂಚಾರಕ್ಕೆ ಸುಷುಮ್ನಾ ನಾಡಿಯನ್ನು ಮಾತ್ರ ತೆರೆದಿರಬೇಕು. ಆನಂತರ ಮನೋಹೃತಿ ನಿರುದ್ಧೇಚ ಅಂತ ಒಂದು ಶಬ್ದ ಇದೆ. ಈ
ಈ ಶಬ್ದಕ್ಕೆ ಮೇಲು ನೋಟಕ್ಕೆ ಏನ ಅರ್ಥ ಆಗಂದ್ರೆ ಮನಸ್ಸನ್ನು ಹೃದಯದಲ್ಲಿ ನಿರುದ್ಯ ಹೇಳೋದು ಅಂತ. ಆದರೆ ಆಚಾರ್ಯ ಹೇಳ್ತಾ ಇದ್ದಾರೆ ಮನಸ್ಸನ್ನು ಹೃದಯದಲ್ಲಿ ತಡೆಯೋದು ಅಂದ್ರೆ ಹಾಗ ಅರ್ಥ ಅಲ್ಲ. ಇಲ್ಲಿ ಹೃದಯ ಅಂದ್ರೆ ಹೃದಯ ಅಂತ ಅರ್ಥ ಅಲ್ಲ. ಹೃತ್ ಅಂದ್ರೆ ನಾರಾಯಣ. ಯಾಕೆಂದ್ರೆ ಎಲ್ಲ ಹೃತ್ ಅಂದ್ರೆ ಅಪಹರಿಸುವವನು, ಪರಿಹರಿಸುವವನು, ಎಲ್ಲ ಸಂಸಾರವನ್ನೇ ಪರಿಹಾರ ಮಾಡತಕ್ಕಂತಹ ಅಂದ್ರೆ ಜಗತ್ತನ್ನೇ ಸಂಹಾರ ಮಾಡುವವನು. ಆದ್ದರಿಂದ ಭಗವಂತನಿಗೆ ಹೃತ್ ಅಂತ ಹೆಸರು. ಅಂತಹ ನಾರಾಯಣನಲ್ಲಿ ಮನಸ್ಸನ್ನು ನಿರೋಧಗೊಳಿಸಿ ಹಾಗೆ ಅಂತ. ನಾರಾಯಣನನ್ನ ಮನಸ್ಸಿನಲ್ಲಿ ನಿರೋಧಗೊಳಿಸಬೇಕು. ಅನಂತರ ಮನಸ್ಸನ್ನ ಸ್ಥಿರಗೊಳಿಸಬೇಕು. ಆಮೇಲೆ ಪ್ರಾಣವಾಯುವನ್ನ ಸುಷುಮ್ನ ಮೂರ್ಧನಿ ಆದಾಯ ಆತ್ಮನ ಪ್ರಾಣಂ ಯೋಗಧಾರಣ ಮಾಸ್ಥಿತ ಅಂದ್ರೆ ಬ್ರಹ್ಮರಂಧ್ರದಲ್ಲಿ ಪ್ರಾಣವಾಯುವನ್ನು ಸುಷುಮ್ನ ಮಾರ್ಗವಾಗಿ ತಂದು ನಿಲ್ಲಿಸಬೇಕು. ಅನಂತರ ಯೋಗಧಾರಣ ಮಾಸ್ಥಿತ ಅಂದ್ರೆ ಯೋಗಧಾರಣೆಯನ್ನ ಮಾಡುವ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ಯೋಗದ ಧಾರಣೆಯನ್ನ ಅಖಂಡ ಸ್ಮೃತಿ ರೂಪವಾದ ಯೋಗದ ಧಾರಣೆಯನ್ನು ಪ್ರಯತ್ನ ಪೂರ್ವಕವಾಗಿ ಮಾಡಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಓಂ ಎಂಬ ಒಂದು ಅಕ್ಷರದಿಂದ ಪ್ರತಿಪಾದ್ಯನಾದ ಪರಮಾತ್ಮನನ್ನ ಸ್ಮರಣೆ ಮಾಡಿಕೊಂಡು ಓಂಕಾರ ಉಚ್ಚಾರಣೆ ಪೂರ್ವಕವಾಗಿ ಅವನನ್ನು ಸ್ಮರಣೆ ಮಾಡುತ್ತಾ ಶರೀರ ತ್ಯಾಗವನ್ನ ಯಾರು ಮಾಡ್ತಾರೆ ಅವರು ಉತ್ತಮವಾದ ಗತಿಯನ್ನು ಹೊಂದ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಹೀಗೆ ಪ್ರಾಣ ಸುಷುಮ್ನಾ ನಾಡಿಯನ್ನ ಎಲ್ಲ ನಾಡಿ ದ್ವಾರಗಳನ್ನೆಲ್ಲ ಮುಚ್ಚಿ ಪ್ರಾಣವಾಯುವಿನ ಸಂಚಾರಕ್ಕಾಗಿ ಸುಷುಮ್ನಾ ನಾಡಿಯನ್ನ ಮಾತ್ರ ತೆರೆದಿರಬೇಕು. ನಾರಾಯಣನಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು. ಬ್ರಹ್ಮರಂಧ್ರದಲ್ಲಿ ಯೋಗದ ಬಲ ಮಾರ್ಗದಿಂದ ಪ್ರಾಣವಾಯುವನ್ನು ತಂದು ನಿಲ್ಲಿಸಬೇಕು. ಅಖಂಡ ಸ್ಮೃತಿ ರೂಪವಾದ ಯೋಗವನ್ನ ಧಾರಣೆ ಮಾಡಬೇಕು. ಓಂ ಎಂಬ ಒಂದು ಅಕ್ಷರದಿಂದ ಪ್ರತಿಪಾದ್ಯನಾದ ಭಗವಂತನನ್ನ ಚಿಂತನೆ ಮಾಡ್ತಾ ಇರಬೇಕು. ಹಾಗೆ ಯಾರು ದೇಹವನ್ನು ತ್ಯಾಗ ಮಾಡಿ ಮರಣವನ್ನು ಹೊಂದ್ತಾರೆ ಸಯಾತಿ ಪರಮಾಂ ಗತಿಂ ಅವನು ಉತ್ತಮವಾದ ಗತಿಯನ್ನ ಹೊಂದ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹೃದಯದಲ್ಲಿ ಮನಸ್ಸನ್ನ ಇಟ್ಟು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯರು ಹೃದಯ ಅನ್ನೋದಕ್ಕೆ ಹೃದಯದಲ್ಲಿ ಅಂತ ಅರ್ಥ ಅಲ್ಲ, ನಾರಾಯಣನಲ್ಲಿ ಅಂತ ಅರ್ಥ ಹಾಗೆ ಅಂತ ಇದ್ದಾರೆ. ಯಾಕೆ ಹಾಗಾಗಿ ಅರ್ಥ ಮಾಡ್ಬೇಕು? ಹೃದಯದಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ ಯಾಕೆ ಅರ್ಥ ಮಾಡಬಾರ್ದು ಹಾಗೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಅಲ್ಲಿ ಏನೇ ಪ್ರಾಣವಾಯುವನ್ನ ಬ್ರಹ್ಮರಂಧ್ರದಲ್ಲಿ ಮೂರ್ಧನಿ ಆದಾಯ ಅಂತ ಹೇಳಿದ್ದಾರೆ. ಆತ್ಮನ ಪ್ರಾಣ ನಮ್ಮ ಪ್ರಾಣವಾಯುವನ್ನ ಬ್ರಹ್ಮರಂಧ್ರದಲ್ಲಿ ತಂದು ನಿಲ್ಲಿಸಬೇಕು ಅಂತ. ಪ್ರಾಣವಾಯು ಬ್ರಹ್ಮರಂಧ್ರದಲ್ಲಿ ತಂದು ನಿಲ್ಲಿಸಿದಾಗ ಮನಸ್ಸು ಹೃದಯದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಯೋಗದ ಸೂಕ್ಷ್ಮವನ್ನು ಆಚಾರ್ಯ ಹೇಳ್ತಾರೆ. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ವ್ಯಾಸಯೋಗ ಅನ್ನುವ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ. ಯತ್ರ ಪ್ರಾಣ ಮನಸ್ತತ್ರ ತತ್ರ ಜೀವ ಪರಸ್ತಥ ಹಾಗೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಿ ಪ್ರಾಣದೇವರು ಇರ್ತಾರೆ ಅಲ್ಲಿ ಮನಸ್ಸಿರುತ್ತೆ ಹಾಗೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯತ್ರ ಪ್ರಾಣ ಮನಸ್ತತ್ರ ಎಲ್ಲಿ ಪ್ರಾಣದೇವರು ಇರ್ತಾರೆ ಮನಸ್ಸು ಅಲ್ಲೇ ಇರುತ್ತೆ, ಜೀವನು ಅಲ್ಲೇ ಇರ್ತಾನೆ, ಭಗವಂತನು ಅಲ್ಲೇ ಇರ್ತಾನೆ ಅಂತ ಶಾಸ್ತ್ರ ವ್ಯಾಸ ಯೋಗದಲ್ಲಿ ಹೇಳಿದ್ದಾರೆ. ಹಾಗಿರುವಾಗ ಮನಸ್ಸು ಪ್ರಾಣವಾಯು ಬ್ರಹ್ಮರಂಧ್ರದಲ್ಲಿರುವಾಗ ಮನಸ್ಸು ಹೃದಯದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಪ್ರಾಣದೇವರು ಎಲ್ಲಿರ್ತಾರೆ ಅಲ್ಲಿ ಮನಸ್ಸು ಇರಬೇಕು. ಅದರ ಹೃದಯದಲ್ಲಿ ಮನಸ್ಸನ್ನ ನಿರೋಧಗೊಳಿಸಿದ ಅರ್ಥ ಅಲ್ಲ. ಹೃದಯ ಅಂದ್ರೆ ನಾರಾಯಣನಲ್ಲಿ ಮನಸ್ಸನ್ನ ನಿರೋಧಗೊಳಿಸಿ ಅಂತ ಅರ್ಥವನ್ನು ಹೇಳಬೇಕು ಅನ್ನೋದನ್ನ ಆಚಾರ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅನಂತರ ಯೋಗಧಾರಣ ಮಾಸ್ಥಿತ ಅಂತ ಒಂದು ಶಬ್ದ ಪ್ರಯೋಗ ಮಾಡಿ ಕೃಷ್ಣ. ಯೋಗಧಾರಣ ಮಾಸ್ಥಿತ ಅಂತಂದ್ರೆ ಧಾರಣ ಅಷ್ಟಾಂಗ ಯೋಗದಲ್ಲಿ ಧಾರಣ ಅಂತ ಒಂದು ಬರುತ್ತೆ. ಅಲ್ಲಿ ಖಂಡ ಸ್ಮೃತಿ ಧಾರಣ ಅಥವಾ ಅಖಂಡ ಧ್ಯಾನ ಉಚ್ಯತೆ ಅಂತ ಹೇಳ್ತಾರೆ. ಖಂಡ ಸ್ಮೃತಿ ಅಂದ್ರೆ ಮಧ್ಯೆ ಬ್ರೇಕ್ ಆಗ್ತಾ ಇರುತ್ತೆ. ಮನಸ್ಸು ಭಗವಂತನಲ್ಲಿ ನೆಲೆಗೊಳಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತು ಮನಸ್ಸಲ್ಲಿ ಭಗವಂತನಲ್ಲಿ ಇರುತ್ತೆ, ಮತ್ತೆಲ್ಲೋ ಹೋಗುತ್ತೆ, ಮತ್ ಪುನಃ ಭಗವಂತನ ತಂದು ನಿಲ್ಲಿಸ್ಬೇಕು.
ಈ ಖಂಡ ಖಂಡವಾಗಿ ಮಾಡುವ ಮನಸ್ಸಿನ ಸ್ಮರಣೆ ಇದೆಯಲ್ಲ, ಭಗವಂತನ ಸ್ಮರಣೆ, ಇದಕ್ಕೆ ಧಾರಣ ಅಂತ ಕರೀತಾರೆ. ಇಲ್ಲಿ ಆ ಧಾರಣವನ್ನು ಇಟ್ಕೋಬಾರ್ದು ಅನ್ನುವ ಎಚ್ಚರಿಕೆಯನ್ನು ಸೂಕ್ಷ್ಮವನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಆದ್ರಿಂದ ಯೋಗ ಧಾರಣ ಅಂತ ಅರ್ಥ ಏನಂದ್ರೆ, ಯಾಕೆ ಆ ಯೋಗದ ಧಾರಣೆಯಲ್ಲಿ ಆಗ್ರಹ ಉಳ್ಳವನು ಅಂತ ಅರ್ಥ ಮಾಡ್ಬೇಕು. ಯಾಕೆ ಅರ್ಥ ಮಾಡ್ಬೇಕು ಹಾಗೆ ಅಂತಂದ್ರೆ, ಮರಣಕಾಲದಲ್ಲಿ ಖಂಡ ಸ್ಮೃತಿ ರೂಪವಾದ ಧಾರಣ ಇದ್ದರೆ ಪ್ರಯೋಜನ ಇಲ್ಲ. ಅಖಂಡ ಸ್ಮೃತಿಯೇ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ರಿಂದ ನಾವು ಇಲ್ಲಿ ಬರುವ ಯೋಗ ಧಾರಣ ಮಾತ್ರಕ್ಕೆ ಅಖಂಡ ಸ್ಮೃತಿ ರೂಪವಾದ ಧಾರಣ ಅಂತ ಅಷ್ಟಾಂಗ ಯೋಗದಲ್ಲಿದೆ. ಆ ಖಂಡ ಸ್ಮೃತಿ ರೂಪವಾದ ಧಾರಣ ಇಟ್ಕೋಬಾರ್ದು. ಭಗವಂತನ ಅಖಂಡ ಸ್ಮೃತಿಯೇ ಇಲ್ಲಿ ಬರಬೇಕು. ಅದಕ್ಕೆ ಅಖಂಡ ಸ್ಮೃತಿ ಎಂಬ ಯೋಗದ ಧಾರಣೆಯಲ್ಲಿ ಆಸಕ್ತನಾದವನು ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಏಕಾಕ್ಷರಂ ಪರಂ ಬ್ರಹ್ಮ ಅಂತ ಪರಮಾತ್ಮನನ್ನು ಏಕಾಕ್ಷರ ಅಂತ ಕರೀತಾ ಇದ್ದಾರೆ. ಯಾಕೆ ಅಂತಂದ್ರೆ, ಅದಕ್ಕೆ ಆಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ, ಏಕಾಕ್ಷರ ವಾಚ್ಯತ್ವ ಏಕಾಕ್ಷರಂ ಪರಂ ಬ್ರಹ್ಮ. ಓಂ ಎಂಬ ಒಂದು ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನಾದ್ರಿಂದ ಅವನನ್ನು ಏಕಾಕ್ಷರ. ಓಂ ಅನ್ನೋದು ಪ್ರಧಾನವಾದ ಅಕ್ಷರ. ಪ್ರಧಾನವಾದ ಓಂ ಎಂಬ ಒಂದು ಅಕ್ಷರದಿಂದ ಪ್ರತಿಪಾದ್ಯನಾದ ಪರಮ ಸತ್ಯ ಅವನಾದ್ರಿಂದ ಏಕಾಕ್ಷರ ಅಂತ ಅವನಿಗೆ ಹೆಸರು ಹೇಳಿ, ಅನನ್ಯಚೇತಾ ಸತತ. ಇನ್ನೊಂದು ಮಾತನ್ನ ಆಚಾರ್ಯ ಹೇಳ್ತಾರೆ. ಆಚಾರ್ಯರು ಎಷ್ಟೆಷ್ಟು ಸೂಕ್ಷ್ಮವಾದ ಸಂಗತಿಗಳ ತಿಳಿಸಿ ಗೀತೆಯ ಅರ್ಥವನ್ನು ಹೇಳ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಸರ್ವದ್ವಾರಾಣಿ ಸಂಯಮ್ಯ ಅಂತ ಒಂದು ಶಬ್ದ ಪ್ರಯೋಗ ಮಾಡಿ ಅಂತ ಕೃಷ್ಣ. ಅಂದ್ರೆ ಸುಷುಮ್ನಾ ನಾಡಿಯನ್ನು ಬಿಟ್ಟು ಎಲ್ಲ ದ್ವಾರಗಳನ್ನು ಮುಚ್ಚಿರಬೇಕು. ಹಾಗೆ ಯಾಕೆ ಎಲ್ಲ ದ್ವಾರಗಳನ್ನು ಯಾಕೆ ಮುಚ್ಚಬೇಕು? ಸುಷುಮ್ನಾ ನಾಡಿಯನ್ನ ಮಾತ್ರ ಯಾಕೆ ಬಿಡಬೇಕು ಅಂತ ಕೇಳಿದ್ರೆ, ಅಲ್ಲಿ ಇರತಕ್ಕಂಥ ಯೋಗ ರಹಸ್ಯವನ್ನು ಹೇಳ್ತಾರೆ ಆಚಾರ್ಯ. ಏನಂತಂದ್ರೆ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು, ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ ದಿಶಶ್ರೋತ್ರೇಣ ಚೈವಿಹಿ. ಅಂದ್ರೆ ಜೀವ ಮರಣಕಾಲದಲ್ಲಿ ಭಗವಂತನನ್ನು ಸೇರಬೇಕಾಗಿದ್ರೆ ಸುಷುಮ್ನಾ ನಾಡಿಯ ಮೂಲಕವೇ ಅವನು ಹೊರಗೆ ಬರಬೇಕು. ಕಣ್ಣಿನ ಮೂಲಕವೋ ಕಿವಿಯ ಮೂಲಕವೋ ಪ್ರಾಣವಾಯು ಹೊರಗೆ ಬಂದ ತೊಂದರೆ ಏನು ಅಂತಂದ್ರೆ, ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಕಣ್ಣಿನ ಮೂಲಕ ಯಾರು ದೇಹದಿಂದ ಹೊರಗೆ ಹೋಗ್ತಾನೆ ಸಾಧಕ, ಅವನು ಸೂರ್ಯನನ್ನು ಪಡಿತಾನೆ. ಕಿವಿಯಿಂದ ಯಾರ ಪ್ರಾಣವಾಯು ಮೂಲಕ ಜೀವ ಸಾಧಕನಾದವ ಹೊರಗೆ ಬರ್ತಾನೆ, ಅವನು ದಿಕ್ಕು ದೇವತೆಗಳನ್ನು ತಲುಪ್ತಾನೆ. ಆದ್ರೆ ಭಗವಂತನನ್ನು ತಲುಪಬೇಕು ಅಂತ ಇವನ ಉದ್ದೇಶ ಇರೋದ್ರಿಂದ ಬೇರೆ ಬೇರೆ ದೇವತೆಗಳ ಕಡೆಗೆ ನಮ್ಮನ್ನು ಸಾಗಿಸುವ ಮಾರ್ಗವಾದ ಕಣ್ಣು, ಮನಸ್ಸು, ಇತರ ದ್ವಾರಗಳನ್ನ ಮುಚ್ಚಿ ಸುಷುಮ್ನಾ ನಾಡಿಯನ್ನ ತೆರೆದು ಆ ಮೂಲಕ ಭಗವಂತನನ್ನ ದೇಹದಿಂದ ಹೊರಬಂದು ಭಗವಂತನನ್ನು ಸೇರಬೇಕು ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಮೇಲ್ಮೇಲೆ ಓದಿದಾಗ ಸಾಧಾರಣವಾದ ಸಂಸ್ಕೃತ ಭಾಷೆಯ ಪರಿಜ್ಞಾನದಿಂದ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಇಂಗ್ಲಿಷು ಸಾಮಾನ್ಯವಾದ ಒಂದು ಇಂಗ್ಲಿಷ್ ಬರುತ್ತೆ ಅಂತ ಹೇಳಿ ಅವನಿಗೆ ಮೆಡಿಕಲ್ ಸಂಬಂಧಪಟ್ಟಂತ ಇಂಗ್ಲಿಷ್ ಪುಸ್ತಕ ಓದಿಕೊಂಡ್ರೆ ಯಾವಾಗ ಓದಿ ಅರ್ಥ ಮಾಡ್ಕೊಂಡು ಬರಲ್ಲ. ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಒಂದು ಇಂಗ್ಲಿಷ್ ಪುಸ್ತಕವನ್ನು ಕೊಟ್ರೆ ಅದು ಅರ್ಥ ಮಾಡ್ಕೊಳಕ್ ಬರಲ್ಲ. ಸಾಮಾನ್ಯವಾದ ಇಂಗ್ಲಿಷ್ ಬರ್ಬೋದು, ಆದ್ರೆ ಸಾಮಾನ್ಯವಾದ ಇಂಗ್ಲಿಷಿನ ಪರಿಜ್ಞಾನದಿಂದ ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಪುಸ್ತಕಗಳನ್ನಾಗಲಿ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಪುಸ್ತಕಗಳನ್ನಾಗಲಿ ಓದಿ ಅರ್ಥ ಮಾಡ್ಕೊಳ್ಳಕ್ ಬರುವುದಿಲ್ಲ. ಯಾಕೆಂದ್ರೆ ಅದರ ಅರ್ಥಗಳೇ ಬೇರೆ ಬೇರೆ ಆಗಿರುತ್ತೆ. ಅಲ್ಲಿ ಬೇರೆ ಬೇರೆ ಶಬ್ದಗಳು ಅದರ ಆಯಾಯ ವೈದ್ಯಕೀಯ ವಿಜ್ಞಾನದಲ್ಲೇ ಒಂದು ಸೂಕ್ಷ್ಮವಾದ ಅರ್ಥ ಇರುತ್ತೆ ಭಾಷೆಗೆ, ತಂತ್ರಜ್ಞಾನದಲ್ಲೇ ಭಾಷೆಗೆ ಒಂದು ಸೂಕ್ಷ್ಮವಾದ ಬೇರೆ ಅರ್ಥ ಇರುತ್ತೆ. ಆದ್ರಿಂದ ಭಾಷಾ ವಿದ್ವತ್ತಿಯಿಂದ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಕ್ ಬರೋದಲ್ಲ. ಭಾಷಾ ವಿದ್ವಿಕೆಯ ಜೊತೆಗೆ ಶಾಸ್ತ್ರೀಯವಾದ ಪರಿಜ್ಞಾನ ಇರಬೇಕು. ಎಲ್ಲ ಪ್ರಮಾಣಗಳ ತಿಳುವಳಿಕೆ ಇಟ್ಟುಕೊಂಡು ಗೀತೆಯನ್ನು ಓದಿದಾಗ ವೇದವ್ಯಾಸರ ಬೇರೆ ಬೇರೆ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದರ ಹಿನ್ನೆಲೆಯಲ್ಲಿ ಗೀತೆಯ ಶಬ್ದವನ್ನು ಅರ್ಥ ಮಾಡ್ಕೊಳ್ಬೇಕು ಎಂಬ ಅಂಶವನ್ನ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲೇ ಹೋದ್ರೆ ಬಹಳ ಸುಲಭ. ಈಗ ಭಾಷಾ ವಿದ್ವತ್ತಿಯಿಂದ ಮಾತ್ರವೇ ಅರ್ಥ ಮಾಡ್ಕೊಂಡ್ರೆ ಮನಸ್ಸನ್ನು ಸರ್ವದ್ವಾರಗಳನ್ನು ನಿಯಂತ್ರಿಸಿ ಮನಸ್ಸನ್ನ ಹೃದಯದಲ್ಲಿ ಇಟ್ಟು ಹೇಳ್ಕೊಂಡು ಹೊರಡೋಗ್ತೀವಿ. ಕೇಳೋರ್ಗೂ ಯೋಗ ರಹಸ್ಯ ಗೊತ್ತಿರಲ್ಲ, ಕೇಳೋರ್ಗೂ ಯೋಗ ರಹಸ್ಯ ಗೊತ್ತಿರಲ್ಲ. ಅದರಿಂದ ಏನ್ ಪ್ರಾಬ್ಲಮ್ ಏನು ನಮ್ಮ ಕಣ್ಣಿ ಕಾಣಲ್ಲ ಇಲ್ಲಿ. ಆದ್ರೆ ಪರಮ ಯೋಗಿಗಳಾಗಿರ್ತಕ್ಕಂತಹ ಜ್ಞಾನಿಗಳಾದ ದೊಡ್ಡ ಸಾಧಕರಾದ ಆಚಾರ್ಯ ಮಧ್ವರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಎಷ್ಟು ಸೂಕ್ಷ್ಮವಾದ ಅಂಶಗಳನ್ನು ಗಮನಿಸ್ತಾರೆ ಅನ್ನೋದನ್ನು ನಾವು ನೋಡ್ಬೇಕು. ಎಲ್ಲಾ ದ್ವಾರಗಳನ್ನು ಬಂಧನ ಮಾಡಿದ್ರೆ ಇವನು ಹೋಗೋದಿಲ್ಲ.
ಅದಕ್ಕೆ ಇವನು ಹೊರಗೆ ಹೋಗ್ಲಿಕ್ಕೆ ಒಂದು ದ್ವಾರ ಬೇಕು. ಅದು ಯಾವ ದ್ವಾರ ಬಿಡಬೇಕು? ಇನ್ನು ಸುಷುಮ್ನಾ ನಾಡಿಯ ಮೂಲಕ ಪ್ರಾಣವಾಯುವನ್ನ ಸಂಚಾರಕ್ಕೆ ಸುಷುಮ್ನಾ ನಾಡಿಯವರು ತೆರೆದುಕೊಂಡಿರಬೇಕು. ಕಣ್ಣು ಮೊದಲಾದ ಬೇರೆ ಇಂದ್ರಿಯಗಳ ಮಾರ್ಗವನ್ನು ಮುಚ್ಚಿರಬೇಕು. ಯಾಕೆ ಮುಚ್ಚಿರಬೇಕು ಅಂತಂದ್ರೆ, ಕಣ್ಣಿನ ಮೂಲಕ ಸಾಧಕನಾದ ಜೀವ ಹೊರಡಿ ಅದರಿಂದ ಹೊರಬಂದರೆ ಅವನು ಕಣ್ಣಿನ ದೇವತೆಯ ಲೋಕವನ್ನು ಸೇರ್ತಾನೆ. ಕಿವಿಗಳ ಮೂಲಕ ಪ್ರಾಣವಾಯುವ ಜೊತೆಯಲ್ಲಿ ದೇಹ ಜೀವ ಹೊರಗೆ ಬಂದರೆ ದಿಗ್ದೇವತೆಗಳನ್ನು ಹೋಗಿ ತಲುಪ್ತಾನೆ. ಆದ್ರೆ ಭಗವಂತನನ್ನು ಸೇರ್ಬೇಕು ಅಂತ ಅವನ ಉದ್ದೇಶ ಇರೋದ್ರಿಂದ ಸುಷುಮ್ನಾ ನಾಡಿಯ ಮೂಲಕ ದೇಹದಿಂದ ಹೊರಗೆ ಬಂದಾಗಲೇ ಅವನು ಭಗವಂತನನ್ನು ಸೇರುವುದಕ್ಕೆ ಸಾಧ್ಯ. ಆದ್ರಿಂದ ಸುಷುಮ್ನಾ ನಾಡಿಯನ್ನು ತೆರೆದಿಟ್ಟುಕೊಂಡು ಉಳಿದ ದ್ವಾರಗಳನ್ನು ನಿರ್ಬಂಧ ಮಾಡಿಕೊಂಡು ಆ ಭಗವಂತನನ್ನ ಧ್ಯಾನ ಮಾಡಿ ಆ ಧ್ಯಾನದಿಂದ ಭಗವಂತನನ್ನ ದೇಹದಿಂದ ಹೊರಬಂದು ಸೇರಬೇಕು ಯೋಗ ಸಾಧಕನಾದವನು ಎಂಬ ಸೂಕ್ಷ್ಮವನ್ನು ಹೇಳ್ತಾ ಇದ್ದಾರೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಯಾರು ಅನನ್ಯಚೇತ ಅಂದ್ರೆ ಅನನ್ಯ ಮನಸ್ಕನಾಗಿ ಏನು ಬೇರೆ ಕಡೆ ಮನಸ್ಸು ಹಾಕದೆ ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸುವವನು ಅಂತ. ನಾವು ನಮಗೆಲ್ಲಾ ಕಾರಣಕ್ಕೆ ಭಗವಂತ ಹೋಗಬೇಕು. ಮಹಾಭಾರತದ ಕಥೆ ನಾವು ಕೇಳಿದ್ದೇವೆ. ಧನುರ್ವಿದ್ಯೆಯ ಅಭ್ಯಾಸವನ್ನು ಮಾಡುವಾಗ ದ್ರೋಣಾಚಾರ್ಯರು ಗುರಿ ಪರೀಕ್ಷೆ ಮಾಡಿದ ಕಥೆ ನಾವು ಕೇಳಿದ್ದೇವೆ. ಉಳಿದವರಿಗೆ ಮರ, ಅದರ ಹಿಂದಿರುವ ಆಕಾಶ, ಅಲ್ಲಿರುವ ಮೋಡಗಳು, ಈ ಎಲ್ಲ ಭವ್ಯವಾದ ಪ್ರಕೃತಿಯ ಚಿತ್ರ ಕಾಣಿಸ್ತಾ ಇದ್ದೆ ಹೊರತು ಮರದ ಕೊಂಬೆಯ ಮೇಲಿರುವ ಅಕ್ಕಿಯ ಕಣ್ಣಿನ ಗುಡ್ಡೆ ಕಾಣ್ತಾ ಇರಲಿಲ್ಲ. ಅರ್ಜುನನಿಗೆ ಇಂಥ ಏಕಾಗ್ರತೆ ಇತ್ತು ಅಂದ್ರೆ ಅವನು ಗುರುಗಳು ತೋರಿಸಿದ ಗುರಿ ಕಡೆ ಮಾತ್ರ ಗಮನ ಇತ್ತೆ ಹೊರತು ಬೇರೆ ಯಾವ ಕಡೆಯೂ ಅವನ ಗಮನ ಇರಲಿಲ್ಲ. ಅಂತ ಏಕಾಗ್ರತೆ ಬೇಕು. ಅದಕ್ಕೆ ಆ ಭಗವಂತನನ್ನ ಅಷ್ಟು ಏಕಾಗ್ರತೆಯಿಂದ ನಾವು ಚಿಂತ ಮಾಡಬೇಕಾಗಿದ್ರೆ ಮನಸ್ಸನ್ನು ಬೇರೆ ಕಡೆ ಹಾಕ್ಬಾರ್ದು. ಅದಕ್ಕೆ ಅನನ್ಯ ಚೇತಾ, ಬೇರೆ ಕಡೆ ಮನಸ್ಸನ್ನು ಹಾಕದೆ ಭಗವಂತನಲ್ಲೇ ಮನಸ್ಸಿಟ್ಟವನಾಗಿ, ಅದು ಹೇಗೆ ಏನು ಸ್ವಲ್ಪ ಹೋಗ್ತಲ್ಲ, ಸತತಂ ಯಾವಾಗಲೂ ಕೂಡ ಭಗವಂತನಲ್ಲೇ ಮನಸ್ಸನ್ನ ಇಟ್ಟವನಾಗಿ ಸ್ಮರತಿ ನಿತ್ಯಶಃ, ನಿತ್ಯವೂ ಭಗವಂತನನ್ನ ಸ್ಮರಣೆ ಮಾಡಬೇಕು. ಅಂಥವರಿಗೆ ತಸ್ಯ ಅಹಂ ಸುಲಭ ಪಾರ್ಥ, ಅಂಥವರಿಗೆ ನಾನು ಸುಲಭ. ನಿತ್ಯಯುಕ್ತಸ್ಯ ಅಂದ್ರೆ ನಿತ್ಯವಾದ ಪೂರ್ಣವಾದ ಇಂಥ ಜ್ಞಾನೋಪಾಯವನ್ನು ಯಾರು ಹೊಂದಿದ್ದಾರೆ, ಯೋಗಿನ ಅಂದ್ರೆ ಜ್ಞಾನೋಪಾಯವನ್ನು ಯಾರು ಹೊಂದಿದ್ದಾರೆ ಅಂತ ಸಾಧಕನಿಗೆ ಮರಣಕಾಲದಲ್ಲಿ ನಾನು ಸುಲಭವಾಗಿ ಸ್ಮರಣೆಗೆ ಬರ್ತೇನೆ. ತಸ್ಯಾಹಂ ಸುಲಭ ಪಾರ್ಥ ಅಂದ್ರೆ ಅಂಥವರಿಗೆ ಮರಣಕಾಲದಲ್ಲಿ ನಾನು ಅವರ ಸ್ಮೃತಿಗೆ ವಿಷಯನಾಗ್ತೇನೆ. ಅವರು ಸುಲಭವಾಗಿ ನನ್ನನ್ನು ಹೊಂದುತ್ತಾರೆ ಎಂಬ ಅಂಶವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಸುಲಭನೋ ಹರಿ ತನ್ನವರಿಗೆ ಅಂತ ಒಂದು ದಾಸರ ಪದ್ಯವನ್ನು ಕೇಳ್ತೇವೆ. ಸುಲಭನೋ ಹರಿ ಸುಲಭ ಯಾರಿಗೆ? ತನ್ನವರಿಗೆ. ಆದ್ರೆ ತನ್ನನ್ನು ಧ್ಯಾನ ಮಾಡ್ತಾ ಇರ್ತಕ್ಕಂಥವರಿಗೆ ಹರಿ ಸುಲಭ. ತನ್ನವರಾಗದೆ ಹೋದ್ರೆ ಸುಲಭ ನೋ, ಅವರಿಗೆ ಸುಲಭ ಅಲ್ಲ ಭಗವಂತ. ಹೀಗೆ ಭಗವಂತ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ, ಹೀಗೆ ಜ್ಞಾನೋಪಾಯವನ್ನ ಹೊಂದಿರತಕ್ಕಂತಹ ಸಾಧಕನಿಗೆ ಮರಣಕಾಲದಲ್ಲಿ ನಾನು ಅವರ ನೆನಪಿಗೆ ಬೇಗ ಬರ್ತೇನೆ, ಜೊತೆಗೆ ಅವರು ಸುಲಭವಾಗಿ ಅವರಿಂದ ನಾನು ಪ್ರಾಪ್ತಿನೂ ಆಗ್ತೇನೆ. ಮಾಮುಪೇತ್ಯ ಪುನರ್ಜನ್ಮ ದುಃಖ ಆಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಂ ಗತಾಃ. ಭಗವಂತನನ್ನ ಹೊಂದುವುದರಿಂದ ಆಗುವ ವಿಶೇಷ ಏನು ಅಂದ್ರೆ ಮಾಮುಪೇತ್ಯ ಪುನರ್ಜನ್ಮ ನ ಆಪ್ನುವಂತಿ, ನನ್ನನ್ನು ಹೊಂದಿರತಕ್ಕಂತಹ ಜ್ಞಾನಿಗಳು ಅವರು ಮತ್ತೆ ಜನ್ಮವನ್ನು ಹೊಂದುವುದಿಲ್ಲ. ಎಂಥ ಜನ್ಮ? ದುಃಖಾಲಯಂ, ದುಃಖಕ್ಕೆ ಆಶ್ರಯವಾದಂತಹ ಜನ್ಮ, ಮತ್ತು ಅಶಾಶ್ವತಂ, ನಶ್ವರವಾದಂತಹ ಜನ್ಮ. ಅಂತ ಜನ್ಮವನ್ನ ನ ಆಪ್ನುವಂತಿ ಮಹಾತ್ಮಾನಃ, ನನ್ನನ್ನ ಸೇರಿದಂತಹ ಜ್ಞಾನಿಗಳು ಅಂತಹ ಜನ್ಮವನ್ನ ಮತ್ತೆ ಮತ್ತೆ ಹೊಂದುವುದಿಲ್ಲ. ಯಾಕೆಂದ್ರೆ ಸಂಸಿದ್ಧಿಂ ಪರಮಾಂಗತಃ, ಅವರು ಮೋಕ್ಷ ರೂಪವಾದ ಪರಮಗತಿಯನ್ನು ಹೊಂದಿದ್ದಾರೆ. ಮೋಕ್ಷ ರೂಪವಾದ ಪರಮಗತಿಯನ್ನು ಹೊಂದಿದ ಮೇಲೆ ಮತ್ತೆ ಅವರು ಹುಟ್ಟಿ ಬರೋದಕ್ಕೆ ಅವಕಾಶ ಇಲ್ಲ. ಆ ಬ್ರಹ್ಮ ಭವನ ಲೋಕಾಃ ಪುನರಾವರ್ತನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ, ಎಲ್ಲಿ ಹೋದವರು ಹಿಂತಿರುಗಿ ಬರಲ್ಲ,
ಎಲ್ಲಿಗೆ ಹೋದವರಿಗೆ ಪುನಃ ಜನ್ಮ ಇಲ್ಲ ಅಂತಂದ್ರೆ ಆ ಬ್ರಹ್ಮ ಭವನಾತ್ ಲೋಕಾಹ ಪುನರಾವರ್ತಿನಃ. ಬ್ರಹ್ಮಲೋಕ ಬ್ರಹ್ಮ ಭವನದಿಂದ ಹೊರತುಪಡಿಸಿ ಇತರ ಎಲ್ಲಾ ಲೋಕಗಳು ಕೂಡ ಪುನರಾವೃತ್ತಿ ಇರ್ತಕ್ಕಂಥದ್ದು. ಇದೇನ್ ಹೇಳ್ತಾರೆ ಅಂದ್ರೆ ಬ್ರಹ್ಮ ಭವನ ಅಂದ್ರೆ ಯಾವುದು? ಮಹಾಮೇರುಸ್ಥ ಬ್ರಹ್ಮಸುಗರಂ ಆರಭ್ಯ ನ ಪುನರಾವೃತ್ತಿ. ಮಹಾಮೇರು ಪರ್ವತದಲ್ಲಿರ್ತಕ್ಕಂತಹ ಬ್ರಹ್ಮದೇವರ ಮನೆ, ಅದನ್ನು ಆರಂಭಿಸಿಕೊಂಡು ಅಲ್ಲದೆ ಜನಲೋಕವನ್ನು ಕೂಡ ಆರಂಭಿಸಿ ಮುಂದಿನ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಮತ್ತೆ ಸಂಸಾರ ಪ್ರಾಪ್ತಿ ಇಲ್ಲ ಅಂತ. ಅದಕ್ಕೆ ನಾರಾಯಣ ಗೋಪಾಲ ಕಲ್ಪ ಅಂತ ಒಂದು ಅಪರೂಪದ ಗ್ರಂಥವನ್ನು ಉಲ್ಲೇಖ ಮಾಡಿ ಅದರಲ್ಲಿ ಈ ವಿಷಯ ಹೇಳಿದ್ದಾರೆ. ಏನ್ ಹೇಳ್ತಾರೆ? ಆ ಮೇರು ಬ್ರಹ್ಮ ಸದನಾತ್ ಆ ಜನಾತ್ ನಜನಿರ್ಭೂಮಿ ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ. ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ಲೋಕಗಳಲ್ಲಿ ಮೇರು ಪರ್ವತದಲ್ಲಿ ಇರ್ತಕ್ಕಂತಹ ಬ್ರಹ್ಮನ ಮಂದಿರ, ಭೂ ಸಂಪರ್ಕ ಇಲ್ಲದೆ ಇರ್ತಕ್ಕಂತಹ ಲೋಕಗಳಲ್ಲಿ ಜನಲೋಕ, ಇವುಗಳನ್ನು ಆರಂಭಿಸಿ ಮುಂದಿನ ಎಲ್ಲಾ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಪುನರ್ಜನ್ಮ ಇಲ್ಲ. ಆದರೂ ಕೂಡ ಬರೀ ಆ ಲೋಕಕ್ಕೆ ಹೋದ ಮಾತ್ರಕ್ಕೆ ಪುನರ್ಜನ್ಮ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಆ ಲೋಕಕ್ಕೆ ಹೋದ ಅಲ್ಲಿರುವ ಪರಮಾತ್ಮನನ್ನ ಹೊಂದಿದರೆ ಮಾತ್ರ ಈ ಪುನರ್ಜನ್ಮ ಇಲ್ಲ ಹಾಗೆ ಅಂತ ಇದ್ದಾರೆ. ಅದಕ್ಕೆ ಪೋಷಕವಾಗಿ ಗೀತಾ ತಾತ್ಪರ್ಯದಲ್ಲಿ ಇನ್ನಷ್ಟು ವಿವರಣೆಯನ್ನ ಪ್ರಮಾಣ ಶ್ಲೋಕ ಕೊಟ್ಟು ಹೇಳ್ತಾ ಇದ್ದಾರೆ. ನಿಯಮಾತ ಜನ್ಮನಃ ಅಭಾವ ಮುಕ್ತಶ್ಚೈವ ತಥಾಪಿತು ಮಹರ್ಲೋಕಮತೀತಾನಾಂ ನ ಜನ್ಮಾಂತರಯೋ ವಿನಾ ತತ್ರಾಪ್ಯವಶ್ಯಂ ತತ್ಸ್ಥಾನಂ ತೈಕ್ಷಿಪ್ತಂ ಪುನರಾಪ್ಯದೇತಿ ಪಾಜ್ಞೆ ಅಂತ ಇದ್ದಾರೆ. ಅಂದ್ರೆ ಜನನ ಮರಣಗಳು ಇಲ್ಲವೇ ಇಲ್ಲ ಅನ್ನುವ ನಿಯಮ ಮುಕ್ತರಿಗೆ ಮಾತ್ರ ಇರತಕ್ಕಂಥದ್ದು. ಆದರೂ ಮಹರ್ಲೋಕಕ್ಕಿಂತ ಆಚೆ ಜನಲೋಕಾದಿಗಳಿರ್ತಕ್ಕಂಥವರಿಗೆ ಅವರ ಅಂಶ ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡಿದರೂ ಕೂಡ ಪೂರ್ಣ ರೂಪದಿಂದ ಅವರು ಅವತರಿಸುವುದಿಲ್ಲ. ವಾಯು ಮೊದಲಾದ ದೇವತೆಗಳೆಲ್ಲ ಭೀಮರಾಗಿ ಹುಟ್ಟುವಾಗ ಒಂದು ಅಂಶದಿಂದ ಭೂಮಿಯಲ್ಲಿ ಭೀಮರಾಗಿ ಹುಟ್ಟಿದ್ದಾರೆ. ಭೂಮಿಯಲ್ಲಿ ಭೀಮಸೇನ ಹುಟ್ಟಿದ್ದಾರೆ ಅಂದ್ರೆ ವಾಯುದೇವರು ಭೀಮರಾಗಿ ಅವತಾರ ಮಾಡಿದ್ದಾರೆ, ಯಮದೇವರು ದೇವರಾಗಿ ಅವತಾರ ಮಾಡಿದ್ದಾರೆ. ಈ ದೇವತೆಗಳೆಲ್ಲ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಆದ್ದರಿಂದ ಅವರವರ ಲೋಕಕ್ಕೆ ಹೋದ್ರೆ ಅವರು ಸಿಗೋದಿಲ್ಲ, ಅವರಲ್ಲಿ ಇರೋದೇ ಇಲ್ಲ ಹಾಗೆ ತಿಳ್ಕೋಬಾರದು. ನಾವಿವಾಗ ಮನೆಯಲ್ಲಿದ್ದೇವೆ ಅಂತಂದ್ರೆ ವಿದ್ಯಾಪೀಠದಲ್ಲಿ ಹೋದ್ರೆ ಸಿಗಲ್ಲ, ವಿದ್ಯಾಪೀಠದಲ್ಲಿ ಇದ್ದೇವೆ ಅಂತಂದ್ರೆ ಮನೆಯಲ್ಲಿ ಬಂದ್ರೆ ಸಿಗಲ್ಲ. ಈಗ ನಮ್ಮ ಅವಸ್ಥೆಗಳು. ಆದರೆ ಅಲ್ಲಿ ಹಾಗಲ್ಲಪ್ಪ. ಆ ದೇವತೆಗಳು ಎಲ್ಲ ಅವತಾರ ಮಾಡಿದ್ದಾರೆ ಅಂತಂದ್ರೆ ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ ಅಂತಂದ್ರೆ ಹಾಗಾದ್ರೆ ಅವರ ಲೋಕಕ್ಕೆ ಹೋದ್ರೆ ಅಲ್ಲಿ ಇರೋದೇ ಇಲ್ಲ ಅವರು ಅಂತ ತಿಳ್ಕೊಂಡು, ಒಂದು ಅಂಶದಿಂದ ಮಾತ್ರ ಅವರು ಭೂಲೋಕದಲ್ಲಿ ಅವತಾರ ಮಾಡಿರ್ತಾರೆ. ಪೂರ್ಣವಾದ ಅಂಶದಿಂದ ಅವರು ಆ ಲೋಕದಲ್ಲೇ ಇರ್ತಾರೆ. ಆದ್ರಿಂದ ಅದನ್ನ ನಾವು ಇಲ್ಲಿ ಸೇರಿಸಿಕೊಳ್ಬೇಕು. ಚತುರ್ಮುಖ ಬ್ರಹ್ಮದೇವರ ಲಯದ ಕೊನೆ ಭಾಗದಲ್ಲಿ ವಾಯುದೇವರು ಭಾರತೀ ದೇವಿಯರು ಬ್ರಹ್ಮ ಸರಸ್ವತಿಯರಾಗಿ ಹುಟ್ಟುತ್ತಾರೆ. ಬ್ರಹ್ಮದೇವರ ಲಯವಿಲ್ಲದೆ ಬೇರೆ ಕಾಲದಲ್ಲಿ ಇವರಿಗೆ ಬ್ರಹ್ಮದೇವರಾಗುವ ಹಾಗೆ ಭಾರತೀಯ ಸರಸ್ವತಿ ಜನ್ಮ ಅನ್ನೋದಿಲ್ಲ. ಬ್ರಹ್ಮದೇವರ ಲಯ ಏನಾಗುತ್ತೆ, ಅದರ ಆರಂಭದಲ್ಲಿ ಇವರಿಗೆಲ್ಲ ಮರಣ ಇದೆ. ಆದರೆ ಲಯವಿಲ್ಲದೆ ಅಂದ್ರೆ ಬೇರೆ ಕಾಲದಲ್ಲಿ ಮರಣ ಇಲ್ಲ. ಈ ಕೇವಲ ಅಂಶದಿಂದ ಅವತಾರ ಮಾಡೋದು. ಬ್ರಹ್ಮದೇವರ ಲಯ ಪ್ರಯುಕ್ತವಾಗಿ ಮರಣ ಮತ್ತು ಜನನಗಳು ಹೊರತಾಗಿ ಇವರಿಗೆ ಯಾವತ್ತೂ ಜನನ ಮರಣಗಳಿಲ್ಲ. ಇವರು ಅಂಶದಿಂದ ಅವತಾರ ಮಾಡಿದರೂ ಕೂಡ ಮತ್ತೆ ಮೂಲ ರೂಪದ ಸ್ಥಾನವನ್ನು ಶೀಘ್ರವಾಗಿ ಪಡೀತಾರೆ. ಮುಕ್ತರಿಗೆ ಮಾತ್ರ ಯಾವುದೇ ರೀತಿಯ ಜನನ ಮರಣಗಳು ಇಲ್ಲದೆ ಇರೋದು ಮುಕ್ತರಿಗೆ ಮಾತ್ರ, ಉಳಿದವರಿಗೆ ಹಾಗಲ್ಲ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು ರಾತ್ರಿಂ ಯುಗ ಸಹಸ್ರಾಂತಂ ದೇಹೋರಾತ್ರ ವಿದು ವದನಾ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ, ಪರಮಾತ್ಮನನ್ನು ಹೊಂದಿದರೆ ಪುನರಾವೃತ್ತಿ ಇಲ್ಲ ಅನ್ನೋದನ್ನ ಸಮರ್ಥನೆ ಮಾಡುವುದಕ್ಕೋಸ್ಕರ ಕೆಲವು ಮಾತುಗಳನ್ನ ಮುಂದಿನ ಶ್ಲೋಕಗಳ ಹೇಳ್ತಾ ಇದ್ದಾರೆ.
ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. ಬ್ರಹ್ಮದೇವರ ಪರಬ್ರಹ್ಮನ ಒಂದು ಹಗಲು ಅನೇಕ ಯುಗ ಪರ್ಯಂತ, ಅಂದ್ರೆ 2 ಪರಾರ್ಧಗಳಷ್ಟು ಪರಬ್ರಹ್ಮದೇವರ ಒಂದು ಹಗಲು. ಒಂದು ರಾತ್ರಿ ಅನೇಕ ಯುಗ ಪರ್ಯಂತ ಅಂತಂದ್ರೆ 2 ಪರಾರ್ಧಗಳಷ್ಟು ಕಾಲ. 2 ಪರಾರ್ಧ ಅಂದ್ರೆ ಬ್ರಹ್ಮದೇವರ 100 ವರ್ಷ ಅಂತ. ಬ್ರಹ್ಮದೇವರ ಆಯುಷ್ಯಕ್ಕೆ ಪರ ಅಂತ ಹೆಸರು. ಅದರ ಅರ್ಥ ಅಂದ್ರೆ 50 ವರ್ಷ, ಅದು ಪರಾರ್ಧ. 1 ರಿಂದ 50 ಪ್ರಥಮ ಪರಾರ್ಧ, 51ರಿಂದ ಮುಂದಿನ 50 ದ್ವಿತೀಯ ಪರಾರ್ಧ. ಅದಕ್ಕೆ ನಾವು ಸಂದರ್ಭದಲ್ಲಿ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೇವೆ. ಅದೇ ಬ್ರಹ್ಮದೇವರಿಗೆ 50 ವರ್ಷ ಮುಗಿತು, 51ನೇ ವರ್ಷ ಬೆಳಗಿನ ಜಾವದಲ್ಲಿ ನಾವಿದ್ದೇವೆ ಹಾಗೆ ಅಂತ. ಅದಕ್ಕೆ ದ್ವಿತೀಯ ಪರಾರ್ಧೆ ಅಂತ ಕರೆಯೋದು. ಈ ಸಂದರ್ಭದಲ್ಲಿ ಆ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. ಪರಬ್ರಹ್ಮದೇವರ ಒಂದು ಹಗಲು ಅನೇಕ ಯುಗ ಪರ್ಯಂತ. ಸಹಸ್ರ ಶಬ್ದಕ್ಕೆ ಅನೇಕ ಅಂತ ಅರ್ಥ ಇದೆ. ಅನೇಕ ಯುಗ ಪರ್ಯಂತ ಅಂತಂದ್ರೆ ಎಷ್ಟು? 2 ಪರಾರ್ಧಗಳಷ್ಟು ಕಾಲ ಅಂತ ಅರ್ಥ. ಹಾಗೆ ಒಂದು ರಾತ್ರಿ ಯುಗ ಸಹಸ್ರಾಂತ. ಒಂದು ರಾತ್ರಿ ಅನೇಕ ಯುಗಗಳ ಪರ್ಯಂತ ಅಂತಂದ್ರೆ ಅರ್ಥ 2 ಪರಾರ್ಧಗಳಷ್ಟು ಅಂತ ಅರ್ಥ. ಹೀಗೆ ಯಾಕೆ ತಿಳ್ಕೊಳ್ತಾರೆ? ಅವರು ಪರಬ್ರಹ್ಮನ ಹಗಲು ರಾತ್ರಿಗಳ ಪರಿಣಾಮವನ್ನ ತಿಳ್ಕೊಂಡಾಗ್ತಾರೆ ತಿಳಿಸ್ತಾರೆ. ಪರಮಾತ್ಮ ನಿರ್ವಿಕಾರ, ಹಾಗೂ ಕೂಡ 2 ಪರಾರ್ಧ ರೂಪವಾದ ಪ್ರಳಯ ಕಾಲದಲ್ಲಿ ಸೃಷ್ಟಿಯಾದಿ ಪ್ರವೃತ್ತಿಗಳಿಲ್ಲ. ಆದ್ರಿಂದ ಅವನನ್ನ ಔಪಚಾರಿಕವಾಗಿ ನಿಮೇಶ ಅಂತ ಕರೀತಾರೆ, ರಾತ್ರಿ ಎಂದು ಕರೀತಾರೆ. 2 ಪರಾರ್ಧಾತ್ಮಕವಾದ ಸೃಷ್ಟಿ ಕಾಲದಲ್ಲಿ ಅದಿರೋದ್ರಿಂದ ಔಪಚಾರಿಕವಾಗಿ ಹಗಲು ಅಂತ ಹೇಳ್ತಾರೆ. ಈಗ ಪದ್ಮಪುರಾಣದ ವಾಕ್ಯದ ಆಧಾರವನ್ನು ಕೊಟ್ಟು ಈ ಶ್ಲೋಕದ ವಿವರಣೆಯನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ಅವ್ಯಕ್ತಾದ್ವ್ಯಕ್ತಯ ಸರ್ವಾ ಪ್ರಭವಂತ್ಯಹರಾಗಮೇ ರಾತ್ರಿಯ ಆಗಮೇ ಪ್ರಲೀಯಂತೆ ತಸ್ರೇವ ಅವ್ಯಕ್ತ ಸಂಜ್ಞಕೆ. ಇಲ್ಲಿ ಪರಬ್ರಹ್ಮನ ಹಗಲಿನ ಆರಂಭದಲ್ಲಿ ಅವ್ಯಕ್ತನಾದ ಪರಮಾತ್ಮನಿಂದ ವ್ಯಕ್ತವಾದ ಕಾರ್ಯಪದಾರ್ಥಗಳು ಉತ್ಪನ್ನ ಆಗುತ್ತೆ. ಅವ್ಯಕ್ತಯ ಸರ್ವಾ, ಅವ್ಯಕ್ತನಾದ ಭಗವಂತನಿಂದ ಎಲ್ಲ ಕಾರ್ಯಪ್ರಪಂಚಗಳು ವ್ಯಕ್ತವಾದ ಕಾರ್ಯಪ್ರಪಂಚಗಳಲ್ಲಿ ಉತ್ಪನ್ನವಾಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ ಆಹಾರಾಗಮೆ, ಪರಬ್ರಹ್ಮದೇವರ ಹಗಲು ಬಂದಾಗ, ಪರಬ್ರಹ್ಮದೇವರ ಹಗಲಿನ ಸಮಯದಲ್ಲಿ ಆರಂಭದಲ್ಲಿ ಅವ್ಯಕ್ತವಾದಂತಹ ಪರಬ್ರಹ್ಮನಿಂದ ವ್ಯಕ್ತವಾದ ಕಾರ್ಯಪದಾರ್ಥಗಳೆಲ್ಲ ಉತ್ಪನ್ನವಾಗುತ್ತೆ. ಮತ್ತು ರಾತ್ರಿಯಾಗಮೆ, ರಾತ್ರಿಯ ಪ್ರಾರಂಭ ಕಾಲದಲ್ಲಿ ಅವ್ಯಕ್ತ ಅಂತ ಅನಿಸಿದಂತಹ ಪರಬ್ರಹ್ಮನಲ್ಲಿಯೇ ಅವನ ಐಕ್ಯವನ್ನು ಹೊಂದಾನೆ, ಲಯವನ್ನು ಹೊಂದಾನೆ. ಅನಂತರ ಭೂತಗ್ರಾಮ ಸಯೇವಾಯಂ ಭೂತ್ವಾ ಪ್ರಲೀಯತೆ ರಾತ್ರಿಯ ಆಗಮೇ ಅವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಇನ್ನೂ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯವ ಭೂತಗ್ರಾಮ ಅಂದ್ರೆ ಎಲ್ಲ ಕಾರ್ಯಪದಾರ್ಥದ ಪ್ರಪಂಚ, ಅದು ಭಗವಂತನಿಗೆ ಅಧೀನ. ಸಯೇವಾಯಂ ಭೂತ್ವ, ಭಗವಂತನಿಗೆ ಅಧೀನವಾಗಿದ್ದು ಪುನಃ ಹುಟ್ಟುತ್ತಾ ಇರುತ್ತೆ. ಅನಂತರ ಭಗವಂತನ ರಾತ್ರಿಯ ಆರಂಭದಲ್ಲಿ ಅದು ಲೀನವಾಗುತ್ತೆ. ಹಗಲಿನ ಆರಂಭದಲ್ಲಿ ಹುಟ್ಟುತ್ತಾ ಇದೆ, ರಾತ್ರಿಯ ಆರಂಭದಲ್ಲಿ ಅದು ಲೀನ ಆಗಕ್ಕೆ ಶುರುವಾಗುತ್ತೆ. ಆಮೇಲೆ ಪರಸ್ತಸ್ಮಾತ್ ಭಾಗೋನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅಂತ. ಅವ್ಯಕ್ತನಾದ ಪರಮಾತ್ಮ ಮಾತ್ರ ವ್ಯಕ್ತವಾದ ಆ ಚರಾಚರ ಪ್ರಪಂಚಕ್ಕಿಂತ ವಿಲಕ್ಷಣ. ತಸ್ಮಾತ್ ಪರಃ ಭಾವ ಅಂದ್ರೆ ಅವ್ಯಕ್ತನಾದಂತಹ ಪರಮಾತ್ಮ ಅವ್ಯಕ್ತ ಭಾವ ಅನ್ಯ ವ್ಯಕ್ತ ಸನಾತನಃ. ಅವ್ಯಕ್ತನಾದ ಭಗವಂತ ವ್ಯಕ್ತವಾದ ಈ ಚರಾಚರ ಪ್ರಪಂಚಕ್ಕಿಂತ ವಿಲಕ್ಷಣ ಮತ್ತು ಸ್ವತಂತ್ರ ಮತ್ತು ಸರ್ವೋತ್ತಮ ಮತ್ತು ಅನಾದಿ
ಎಲ್ಲಾ ಚರಾಚರಗಳು ನಾಶ ಹೊಂದುತ್ತಿರುವಾಗಲೂ ಕೂಡ ಪರಮಾತ್ಮ ಮಾತ್ರ ನಾಶ ಹೊಂದೋದಿಲ್ಲ. ಯಾ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎಲ್ಲಾ ಚರಾಚರಗಳು ನಾಶ ಹೊಂದ್ತಾ ಇದ್ರು ಕೂಡ ಆದ್ರೆ ಭಗವಂತ ನಾಶ ಹೊಂದೋದಿಲ್ಲ. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಅವ್ಯಕ್ತ ಅಕ್ಷರ ಇತಿ ಉಕ್ತ ತಮ್ ಆಹು ಪರಮಾಂಗತಿಂ ಅಂದ್ರೆ ನಾಶ ಹೊಂದದೇ ಇರುವುದರಿಂದಲೇ ಅವ್ಯಕ್ತನಾಗಿರತಕ್ಕ ಭಗವಂತನನ್ನ ತಸ್ಮಾದಕ್ಷರಮಿತ್ಯಾಚಕ್ಷತೆ ಏತಮೇವ ಸಂತಂ ಎಂಬ ಶ್ರುತಿಗಳು ಪರಮಾತ್ಮನನ್ನ ಅಕ್ಷರ ಅಂತ ಕರೀತಾರೆ. ಅವ್ಯಕ್ತ ಅಕ್ಷರ ಇತ್ಯುಕ್ತ ಎಲ್ಲ ವೇದಶಾಸ್ತ್ರಗಳು ಭಗವಂತನನ್ನ ಅಕ್ಷರ ಅಂತ ಕರೀತಾರೆ. ಯಾಕೆಂದ್ರೆ ಕ್ಷರ ಅಂದ್ರೆ ನಾಶವಾಗುವುದು, ಅಕ್ಷರ ಅಂದ್ರೆ ಅವಿನಾಶಿ ಆದದ್ದು. ಅನಂತರ ಆ ಪರಮಾತ್ಮನನ್ನೇ ತಮಾಹು ಪರಮಾಮೃತಿ ಅವ್ಯಕ್ತ ಅಕ್ಷರ ಅಂತ ಕರೆಸಿದಂತಹ ಭಗವಂತ ಇದ್ದಾನಲ್ಲ ಅವನನ್ನೇ ಪರಗತಿ ಎಂದು ಕರೀತಾ ಇದ್ದಾರೆ. ಯಾಕೆಂದ್ರೆ ಎಂ ಪ್ರಾಪ್ಯನಲ್ಲಿ ಮಾತಂತೆ ಆ ಪರಮಾತ್ಮನನ್ನು ಹೋಗಿ ಸೇರಿದ ಮೇಲೆ ಅವನು ಮತ್ತೆ ಹಿಂದೆ ಸಂಸಾರಕ್ಕೆ ಬರುವುದಿಲ್ಲ. ಅದೇ ತಸ್ತದ್ಧಾಮ ಪರಮಮ್ಮ, ಅದೇ ನನ್ನ ಉತ್ತಮವಾದ ಸ್ವರೂಪ. ಧಾಮ ಶಬ್ದಕ್ಕೆ ಅನೇಕ ಅರ್ಥಗಳಿದೆ, ಅದರಲ್ಲಿ ಸ್ವರೂಪ ಅಂತ ಒಂದು ಅರ್ಥ ಇದೆ. ಆ ಪ್ರಕಾರ ಇಟ್ಕೊಳ್ಳಿ. ಪುರುಷ ನ ಪರ ಪಾರ್ಥ ಭಕ್ತ್ಯಾಲಭ್ಯಸ್ತ್ವನನ್ಯಯ ಯಸ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವವಿದಂ ತತಂ. ಭಗವಂತ ಯಸ್ಯ ಅಂತಸ್ಥಾನಿ ಭೂತಾನಿ, ಚರಾಚರವಾದ ಭೂತಗಳೆಲ್ಲ ಪ್ರಾಣಿಗಳೆಲ್ಲ ಜಗತ್ತೆಲ್ಲವೂ ಯಾರೊಳಗೆ ಆಶ್ರಯವನ್ನು ಪಡೆದಿದೆ, ಆ ಜಗತ್ತಿನೊಳಗೆ ಯಾರು ವ್ಯಾಪಿಸಿಕೊಂಡಿದ್ದಾರೆ ಅಂತಹ ಪರಮ ಪುರುಷ ಅನನ್ಯ ಭಕ್ತಿಯಿಂದ ಮಾತ್ರ ಲಭ್ಯ. ಪುರುಷ ಸ ಪರಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನನ್ಯಯ, ಅನನ್ಯವಾದ ಭಕ್ತಿಯಿಂದ ಸಹ ಲಭ್ಯ. ಆ ಪರಮ ಪುರುಷ ಅನನ್ಯವಾದ ಭಕ್ತಿಯಿಂದ ಮಾತ್ರ ಲಭ್ಯ. ಎಂಥ ಪರಮ ಪುರುಷ? ಯಸ್ಯ ಅಂತಸ್ಥಾನಿ ಭೂತಾನಿ, ಯಾರ ಒಳಗೆ ಸಮಸ್ತ ಪ್ರಪಂಚವು ಅಡಕವಾಗಿದೆಯೋ, ಏನ ಸರ್ವವಿದಂ ತತಂ, ಯಾರು ಎಲ್ಲ ಪ್ರಪಂಚದ ಕಣಕಣಗಳೊಳಗೆ ವ್ಯಾಪಿಸಿಕೊಂಡಿದ್ದಾನೋ ಅಂತಹ ಪರಮ ಪುರುಷನನ್ನ ಅನನ್ಯ ಭಕ್ತ್ಯಾ ಲಭ್ಯ, ಅನನ್ಯವಾದ ಭಕ್ತಿಯಿಂದ ಮಾತ್ರ ಅವನನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಇದ್ದಾರೆ. ಹೀಗೆ ಭಗವಂತನನ್ನ ಮರಣ ಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿಕೊಂಡವರು, ಸುಷುಮ್ನಾ ನಾಡಿಯ ಮೂಲಕ ದೇಹದಿಂದ ಹೊರಗೆ ಬಂದವರು ಭಗವಂತನನ್ನು ಸೇರ್ತಾರೆ. ಬೇರೆ ಬೇರೆ ಚಿಂತನೆಯನ್ನ ಮಾಡ್ತಾ ಮರಣ ಹೊಂದಿದರೆ ಅವರು ಬೇರೆ ಬೇರೆ ವ್ಯಕ್ತಿಗಳನ್ನ ಶ್ಲೋಕಗಳನ್ನ ಹೊಂತಾರೆ. ಆದ್ರಿಂದ ಎಲ್ಲ ದ್ವಾರಗಳನ್ನ ನಿರೋಧಗೊಳಿಸಿ ಸುಷುಮ್ನಾ ನಾಡಿಯ ಮೂಲಕ ಪ್ರಾಣವಾಯುವಿನ ಜೊತೆಯಲ್ಲಿ ಅಖಂಡ ಸ್ಮೃತಿ ರೂಪವಾದ ಭಗವಂತನ ಧ್ಯಾನವನ್ನು ಮಾಡಿ ದೇಹದಿಂದ ದೇಹ ತ್ಯಾಗ ಮಾಡಿ ಹೊರಗೆ ಬಂದವರು ಭಗವಂತನನ್ನು ಸೇರ್ತಾರೆ ಎಂಬ ಅಂಶವನ್ನ, ಭಗವಂತನ ದೇಹದಿಂದ ನಿಷ್ಕ್ರಮಣ ಆಗ್ಬೇಕಾದ್ರೆ ಏನೇನು ಯೋಗದ ಮಾರ್ಗದಲ್ಲಿ ಹೇಳಿದ್ದಾರೆ ಅದನ್ನೆಲ್ಲ ಪರಿಚಯಿಸಿಕೊಟ್ಟು ಆ ಭಗವಂತ ಅನನ್ಯವಾದ ಭಕ್ತಿಯಿಂದ ಮಾತ್ರ ನಮಗೆ ಲಭ್ಯ ಎಂಬ ಅಂಶವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು 6 ಶ್ಲೋಕ ಇದೆ, ಅದನ್ನ ನಾಳೆ ಪ್ರವಚನದಲ್ಲಿ ಹೇಳಿ ಈ ಒಂದು ಗೀತಾ ಪ್ರವಚನ ಮಾಲಿಕೆಯಲ್ಲಿ 7 ಮತ್ತು 8ನೇ ಅಧ್ಯಾಯಗಳು 28 ಶ್ಲೋಕ ಇದೆ. ಈಗ 22 ಶ್ಲೋಕಗಳಾಯ್ತು. ಇನ್ನು 6 ಶ್ಲೋಕದ ಭಾವಾನುವಾದವನ್ನ ನಾಳೆಯ ಪ್ರವಚನದಲ್ಲಿ ಮಾಡಿ ಈ 8ನೇ ಅಧ್ಯಾಯವನ್ನ ನನ್ನ ಪಾಲಿನ ಗೀತಾ ಪ್ರವಚನ ಮಾಲಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಮಧ್ವಾಂತರದ ಗೋಪಾಲಕೃಷ್ಣ ದೇವರಿಗೆ ನಮ್ಮ ಗುರುಗಳ ದ್ವಾರ ಅರ್ಪಣೆ ಮಾಡ್ತಾ ಇದ್ದೇನೆ ತಿಳಿಸ್ತಾ ಇವತ್ತಿನ ಒಂದು ಮಾಲಿಕೆಯ ಸಂಚಿಕೆಯನ್ನ ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣ ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಃ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವದ
दोष विवर्जितः प्रीयतां प्रीतये वालं विष्णुर्मे परमसुहृत् यामो वासुदेवं देवतामण्डल अखण्डमण्डनं प्रीणयामो वासुदेवम्